ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸೀದಾ ಬಂದಿದ್ದೆ ಮಂಡ್ಯದಲ್ಲಿ ಕಲರಿ ಪಟೇಲ್ರ ಮನೆಗೆ ಬಂದಿದ್ದು. ಅವ್ರ ಜೊತೆ ಇವಾಗ ರಂಗ ಸಮುದ್ರಕ್ಕೆ ಹೋಗ್ತಿರೋದು. ಹೋಗ್ತಾ ಒಂದು ಶಾಲು ಮತ್ತೆ ಹಾರಪೇಟ ತಗೋಬೇಕಾಯ್ತು, ಪರ್ಚೇಸ್ ಮಾಡ್ಕೊಂಡು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮತ್ತೆ ಟಿ ನರಸೀಪುರದ ರಂಗ ಸಮುದ್ರ ಕಡೆಗೆ. ರಂಗ ಸಮುದ್ರದಲ್ಲಿ ಇವತ್ತು ಬಂಡಿ ಹಬ್ಬ ನಡೀತಿದೆ. ಈ ವರ್ಷ ಈ ಊರದ ಯಜಮಾನಕ್ಕೆ ಬಂದು ರವಿ ಪಟೇಲ್ ಅವರ ಮಾವನ ಮನೇಲಿ ಬಂದಿದೆ. ಸೊ ಅದಕ್ಕೆ ಮೆರವಣಿಗೆಗೆ ಅಂತ ಬಂಡಿ ಕಟ್ಟಕ್ಕೆ ಅಂತ ಒಂದ್ ಜೊತೆ ದೊಡ್ಡ ರೆಡಿ ಆಗಿದೆ. ಹಾಗೆ ಒಂಚೂರು ಹಬ್ಬದ ಊಟ ಮಾಡ್ಕೊಂಡು ಮೆರವಣಿಗೆಗೆ ಅಂತ ನಮ್ಮ ಹಳ್ಳಿಕ ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ಹೆಣ್ಮಕ್ಳು ಫಂಕ್ಷನ್ ಇದ್ರೆ, ಮದುವೆ ಇದೆ, ಯಾವ ತರ ರೆಡಿ ಆಗ್ತಾರೋ ಅದೇ ತರ ರೆಡಿ ಆಗ್ತಾವೆ ಮಳ್ಳಿಕಾರು. ಕೊಂಬಿಗೆ ಬೆಳ್ಳಿ ಕಳಸ ಹಾಕಿ ಕನಕಾಂಬರ ಹೂವು ಹಾಕಿ ರೆಡಿ ಮಾಡ್ತಿದ್ರಿ. ಕೊಂಬು ಶೈನಿಂಗ್ ಕಾಂಟಿ ಅಂತ ಕೊಬ್ಬರಿ ಎಣ್ಣೆ ಹಚ್ಚಿಸವ್ರಿ. ಇವು ಕಲಂಕಾರ ಮಾಡೋದ್ ನೋಡಕ್ಕೆ ಒಂಥರ ಖುಷಿ. ಅದಕ್ಕೆ ನೋಡಿ ಈ ತರ ಕ್ರೌಡ್. ಫೈನಲ್ ಆಗಿ ಒಂದು ದೊಡ್ಡ ಹಾರ ಹಾಕಿ ಹಿಂಗ್ ರೆಡಿಯಾಗಿ ನಿಂತ್ಕೊಂಡು ಫೈನಲ್ ಆಗಿ ರೆಡಿ ಆದ್ಮೇಲೆ ಒಂದ್ ಒಳ್ಳೆ ಪೂಜೆ ಮಾಡಿದ್ರು. ಒಂದು ಫ್ಯಾಮಿಲಿ ಫೋಟೋ ಹಾಗೆ ಊರಿನ ಯಜಮಾನರಿಗೆಲ್ಲ ಸನ್ಮಾನ ಮಾಡಿದ್ರು. ಈ ಎತ್ಕುಳಿಗೆ ಒಂದ್ ರೌಂಡ್ ಬಂಡಿ ಕಟ್ಟಿ ಹೊಡೆದ್ರು. ನೈಟ್ ಪಟಾಕಿ ಎಲ್ಲ ಹೊಡೆದು ಪೂಜೆ ಮಾಡಿ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರು. ಪಟೇಲ್ರಿಗೆ ಒಂದು ಸನ್ಮಾನ ಮಾಡಿದ್ರು ಲಾಸ್ಟ್ ಅಲ್ಲಿ. ಆ ಸನ್ಮಾನ ಯಾಕೆ ಅಂತಂದ್ರೆ ಈ ಬಸ್ ಹತ್ತಿರ ಸೇವೆ ಮಾಡ್ತಿರೋದಕ್ಕೆ.